ಡಾಕ್ಟರ್ ರಾಜ್ಕುಮಾರ್ ಅವರೇ ಬಂದು ಈ ಕಡೆಯಿಂದ ಆ ಕಡೆಗೆ ಕಲ್ಲೆಸಕ್ಕಾಗಿಲ್ಲ. ಏನ್ ಬರೀ ತುಪ್ಪನ್ನ ತಿಂದು ಬೆಳೆದಿರೋ ಭೂಸಮ್ಮಯ್ಯ ಅಂತ ತಿಳ್ಕೊಂಡ್ಬಿಟ್ಟಿಯಪ್ಪ ಇದನ್ನ. ಈಗ ನಾನು ಹೆಸರು ತೋರಿಸ್ತೀನಿ ನೋಡಿ. ನೋಡಿ ನನ್ನ ಕೈಲೂ ಆಗ್ಲಿಲ್ಲ. ಅಲ್ಲ ಕಣೋ ತಡಿಯ, ನೋಡೋದಕ್ಕೆ ಎಷ್ಟು ಗಾತ್ರ ಇದೆಯಲ್ಲ, ಲಕ್ಷಣ ಮಣ್ಣುಗಿಟ್ಟು ಹೊತ್ಕೊಂಡಿಲ್ಲ ಗಾರೆ ಕೆಲಸ ಮಾಡಬಿಟ್ಟು. ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ರಾಜ್ಕುಮಾರ್ ಅವ್ರ ಕೈಲೂ ಕೂಡ ಇಲ್ಲಿಂದ ಅಲ್ಲಿಗೆ ಕಲ್ಲೆಸಕ್ಕಾಗಿರ್ಲಿಲ್ವಂತೆ. ಅಂತ ವಿಸ್ಮಯಕಾರಿ ಇದೊಂದು ಬಾವಿ ತಿಪ್ಟೂರಲ್ಲಿದೆ. ನೀವು ಅರಸೀಕೆರೆ ಮಾರ್ಗವಾಗಿ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಹೈವೇ ಪಕ್ಕದಲ್ಲೇ ಲೊಕೇಟ್ ಆಗಿರೋಂಥ ಈ ಬಾವಿ ಪೂರ್ವ ಪಶ್ಚಿಮಕ್ಕೆ ಇಲ್ಲಿಂದ ಕಲ್ಲು ತಗೊಂಡು ಹೆಸರು ಯಾರ ಕೈಲೂ ಇಲ್ಲಿಂದ ಕಲ್ಲು ಎಸೆಯೋಕ್ಕೆ ಆಗಿಲ್ವಂತೆ. ಪರದೇಶಿ ಕೇಂದ್ರ ಸ್ವಾಮೀಜಿಯವರು ನಿರ್ಮಾಣ ಮಾಡಿದಂಥ ಕೆರೆ. ಇದಕ್ಕೆ ಒಂದು 500ರಿಂದ 600 ವರ್ಷಗಳ ಇತಿಹಾಸ ಇದೆಯಂತೆ. ಇಲ್ಲಿಂದ ಅಲ್ಲಿಗೆ ಯಾರ ಕೈಲೂ ಕಲ್ಲು ಎಸೆಯೋಕ್ಕಾಗಲ್ಲ ಅಂತ ಹೇಳ್ತಾರೆ. ನಾನು ಅವಲ್ಲೇ ಪ್ರಾರಂಭದಲ್ಲಿ ಹೇಳಿದೆ ಅಲ್ವಾ, ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಸ್ನೇಹಿತರು ಆ ಕಡೆ ಪ್ಯಾನ್ ಮಾಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಜಾಗದಲ್ಲಿ ಇಲ್ಲಿ ಅಡುಗೆ ಮಾಡ್ಕೊಂಡು ತಿಂತಾಯಿದ್ರು ಅನ್ನೋದಕ್ಕೆ ಸಾಕಷ್ಟು ಜನರು ಹೇಳಿದ್ದಾರೆ ಕೂಡ. ಇವತ್ತು ಇಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ, ಯಾರು ಕೂಡ ಕಲ್ಲು ಎಸಿಬಾರ್ದು ಅಂತ. ಆದರೆ ನಾನು ಒಂದು ವಿಡಿಯೋ ಮಾಡೋದ್ರ ಸಲುವಾಗಿ ವೆರಿ ಸಾರಿ, ನಾನು ಕಲ್ಲು ಎಸ್ತು ನೋಡ್ತೀನಿ ಒಂದು ಸರಿ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡೋಣ. ತುಂಬ ಜನ ಈ ಹೈವೇ ಹೋಗೋರು ಎಲ್ಲರೂ ಇಲ್ಲಿ ಟ್ರೈ ಮಾಡ್ತಾ ಇರ್ತಾರೆ. ಬನ್ನಿ ಲೆಟ್ಸ್ ಟ್ರೈ. ಆಮೇಲೆ ಇನ್ನೊಂದಿರಲಿ, ಎಂಥ ಬಿರು ಬೇಸಿಗೆಯಲ್ಲೂ ಕೂಡ ಈ ಒಂದು ಕೆರೆ ಬತ್ತೇ ಇಲ್ವಂತೆ. ಸೊ ಹಂಗಾಗಿ ಎಸಿತಾ ಇದ್ದೀನಿ, ನೋಡೋಣ. ಜೈ ವೀರಭದ್ರ. ನೋಡಿ ಆಗಲೇ ಇಲ್ಲ. ರಾಜ್ಕುಮಾರ್ ಅವ್ರ ಕೈಲಿ ಆಗಿದ್ದಿಲ್ಲದ್ದು ನಮ್ಮ ಕೈಲಾಗುತ್ತಾ? ಖಂಡಿತ ಆಗಲ್ಲ. ಸೊ ನಾನೊಂದ್ಸಲ ಟ್ರೈ ಮಾಡೋಣ ಅಂತ ಮಾಡಿದೆ. ಇದು ಎಷ್ಟೊಂದು ವರ್ಷಗಳ ಇತಿಹಾಸ ಇರೋಂಥ ಈ ಒಂದು ಕೆರೆ ಗುರು ಪರದೇಶಿ ಕೇಂದ್ರ ಸ್ವಾಮೀಜಿಯವರು ಇದನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿ ಐತಿಹ್ಯಗಳು ಹೇಳ್ತವೆ. ಸೊ ಯಾವತ್ತೂ ಇದೊಂದು ಬತ್ತೋದೇ ಇಲ್ಲ ಅಂತಂದರೆ ಇದಕ್ಕೆ ನಿಜವಾಗ್ಲೂ ಶಕ್ತಿ ಇದೆ ಅಂತಲೇ ಅರ್ಥ. ಯಾಕೆಂದರೆ ಹೈವೇ ಇದೆ, ಇಲ್ಲೆಲ್ಲ ಡೆವಲಪ್ಮೆಂಟ್ ವರ್ಕುಗಳಾಗಿದೆ, ನೀರಿನ ಸೋರ್ಸ್ ಇಲ್ಲ, ಆದರೂ ಕೂಡ ಯಾವತ್ತೂ ಕೆರೆ ಬತ್ತಿಲ್ವಂತೆ. ನಿಮ್ಮೆಲ್ಲರೂ ಒತ್ತಾಯದ ಮೇರೆಗೆ ಇನ್ನೊಮ್ಮೆ ಟ್ರೈ ಮಾಡ್ತೀನಿ, ನೋಡೋಣ. ನನಗನ್ನಿಸ್ತಾ ಇದೆ ನಿಜವಾಗ್ಲೂ ಈ ಸರಿ ನಾನು ರೀಚ್ ಮಾಡ್ತೀನಿ, ಎಸಿತೀನಿ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಟ್ರೈ ಮಾಡ್ತೀನಿ. ಜೈ ವೀರಭದ್ರ. ಆಗಲಿಲ್ಲ ಬ್ರೋ, ಗಾಡ್ ಪ್ರಾಮಿಸ್. ನನ್ನ ಕೈ ನೋವು ಬಂತು, ಜುಮ್ ಅಂತು. ಇಲ್ಲೇನೋ ಶಕ್ತಿ ಇದೆ, ಅದಕ್ಕೆ ಇದನ್ನು ವಿಸ್ಮಯ ಸ್ಥಳ ಅಂತ ಕರೀತಾರೆ. ಯಾರ ಕೈಲೂ ಆಗಲ್ಲ. ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ಅದೆಂಥ ಬಲಶಾಲಿನೇ ಆಗಿದ್ರು ಇಲ್ಲಿಂದ ಆ ಕಡೆಗೆ ಕಲ್ಲೆಸೆಯೋದಕ್ಕೆ ಸಾಧ್ಯನೇ ಇಲ್ಲ. ಇದೇ ಜಾಗದಲ್ಲಿ ರಾಜ್ಕುಮಾರ್ ಅವರು ಇದ್ದರು ಅಂತ ಹೇಳ್ತಾರೆ. ಅವಾಗೆಲ್ಲ ಬರ್ತಾಯಿದ್ರಂತೆ. ಮತ್ತು ನೋಡಿದ್ರಲ್ಲ, ಈ ಅಯ್ಯನ ಬಾವಿ ಪಕ್ಕದಲ್ಲೇ ಇಲ್ಲೊಂದು ಮಂಟಪ ಥರ ಇದೆ ಚಿಕ್ಕದಾಗಿ. ಇದೇ ಜಾಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಸ್ನೇಹಿತರೆಲ್ಲ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾಯಿದ್ರು ಅಂತ ಈ ಊರಿನಲ್ಲಿ ಅಕ್ಕಪಕ್ಕ ಗ್ರಾಮಸ್ಥರು ಕೂಡ ಹೇಳ್ತಾರೆ. ಸೊ ಹಂಗಾಗಿ ಅಯ್ಯನ ಬಾವಿ ತುಂಬ ಜನರು ಆಕರ್ಷಣೆ ಮಾಡುತ್ತೆ. ಹಾಗೆ ಈ ಪೂರ್ವದಿಂದ ಪಶ್ಚಿಮಕ್ಕೆ ಯಾರ ಕೈಲೂ ಕೂಡ ಇಲ್ಲಿವರೆಗೂ ಕಲ್ಲು ಎಸೆಯೋಕ್ಕೆ ಆಗೇ ಇಲ್ಲ. ತುಂಬ ಜನ ಬಂದು ಪ್ರಯತ್ನ ವಿಫಲ ಆಗಿದೆ. ಆದರೆ ನಾನು ಈ ವಿಡಿಯೋದಲ್ಲಿ ದೇವರನ್ನೇ ಹೇಳ್ತಾ ಇದ್ದೀನಿ, ನಾನು ಪ್ರವೋಕ್ ಮಾಡ್ತಾ ಇಲ್ಲ. ಯಾರು ಬಂದು ಕಲ್ಲು ಎಸೆದು ಇದನ್ನು ಹಾಳು ಮಾಡೋಂಥ ಪ್ರಯತ್ನ ಮಾಡೋಕ್ಕೆ ಹೋಗ್ಬೇಡಿ. ನಾನು ತಪ್ಪು ಮಾಡಿದ್ದೀನಿ, ನೀವು ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಇದು ಇತಿಹಾಸ ಐತಿಹ್ಯ ಏನಿದೆ ಅದನ್ನೇ ಉಳಿಸ್ಕೊಳ್ಬೇಕು. ನಾನು ವೀಡಿಯೋಗೋಸ್ಕರ ಮಾಡಿ ಟ್ರೈ ಮಾಡಿದ್ದೀನಿ ಅಷ್ಟೇ. ಯಾರು ಕೂಡ ಪ್ರಯತ್ನ ಪಡಬೇಡಿ. ನೀವು ಬೇಕಾದ್ರೆ ಇಲ್ಲಿ ಬಂದು ಅಕ್ಕಪಕ್ಕ ಕೇಳಿ, ಯಾರ ಕೈಲಿಂದನೂ ಕೂಡ ಇಲ್ಲಿಂದ ಆ ಕಡೆಗೆ ಕಲ್ಲು ಎಸೆಯೋದಕ್ಕೆ ಯಾರ ಕಡೆಯಿಂದನೂ ಆಗೇ ಇಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಬಗ್ಗೆ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಅಥವಾ ನೀವು ಯಾರು ಬಂದು ಇಲ್ಲಿ ಕಲ್ಲು ಎಸೆದು ಟ್ರೈ ಮಾಡಿ ಫೇಲ್ ಆಗಿದ್ದರೆ ಅಥವಾ ಪಾಸ್ ಆಗಿದ್ರು ಕೂಡ ಕಮೆಂಟ್ ಮಾಡಿ. ಥ್ಯಾಂಕ್ ಯು.